ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ ಇನ್ ವಯನಾಡು. ಸೊ ಇಲ್ಲಿ ನೋಡಿ, ನಮ್ಮ ಚೋಟುದು ಬರ್ಡೇ. ಅವನು ಸ್ವಿಮ್ಮಿಂಗ್ ಬಾರೋ ಅಂತ ಹೇಳಿದ್ರೆ ಬೂಬು ಜೊತೆ ಆಟ ಆಡ್ತಾ ಇದ್ದಾನೆ. ಯಾರ ಜೊತೆ ಆಟ ಆಡ್ತಿದ್ದೀರಾ? ಏನದು ಬೂಬುನ್ ನೆನ್ಸ್ಬಿಟ್ಯಾ? ಯಾರ ಜೊತೆ ಆಟ ಆಡ್ತಾ ಇದ್ಯಾ ಬೇಬಿ? ಇದು Happy birthday to me. ವಿಜಯ್, ಇಲ್ಲಿ ಮಾತ್ರನಾ ಬನ್ರಿ? ಬೇಡ, ನಂಗೆ ಸ್ವಿಮ್ ಬರಲ್ಲ. ವಿಜಯ್, ನಂಗೆ ಸ್ವಿಮ್ ಬರಲ್ಲ. ಬೇಗ. ಹ್ಮ್ ನನ್ನ ಪ್ರೀವಿಯಸ್ ವ್ಲಾಗ್ ನೀವು ನೋಡಿದರೆ ನಾವು ಯಾವ ರೆಸಾರ್ಟಲ್ಲಿ ಸ್ಟೇ ಆಗಿದ್ರಿ ಅಂತ ನಿಮಗೆ ಗೊತ್ತಿರುತ್ತೆ. ನಾವು ಸ್ಟೇ ಆಗಿದ್ದಿದ್ದು ರೆಸಾರ್ಟ್ ಬಂದ್ಬಿಟ್ಟು ಮೇಪಲ್ ಆ್ಯಶ್ ಅಂತ ಹೇಳಿಬಿಟ್ಟು ವಯನಾಡು ಅಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಮಳೆ ಬರ್ತಿತ್ತು. ಸೊ ಇದು ಅರ್ಲಿ ಮಾರ್ನಿಂಗ್ ವ್ಯೂ. ಲೈಕ್ ಮಳೆ ಬರ್ತಿದ್ರು ನನ್ನ ಮಕ್ಳಿಗಂತೂ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ಸೊ ಆದ್ದರಿಂದ ನಾವು ಸ್ವಿಮ್ಮಿಂಗ್ ಅವ್ರಿಗೆ ಮಾಡಿಸ್ತಿದ್ರಿ. ನನ್ನ ಮಗ ಅಂತೂ ಅಳ್ತಾ ಇದ್ದಾನೆ, ಯಾಕಂದರೆ ಅವನಿಗೆ ಸ್ವಿಮ್ಮಿಂಗ್ ಬರಲ್ಲ ಅಲ್ಲ. ಸೊ ಅದಕ್ಕೆ ಅವ್ರ ಪಪ್ಪನ ಹಿಡ್ಕೊಂಡು ಅಳ್ತಾ ಇದ್ದಾನೆ, ಬಾ ಹೋಗೋಣ, ನಾವು ಆಡೋದು ಬೇಡ, ಬಾ ಹೋಗೋಣ ಅಂತ ಹೇಳ್ತಿದ್ದಾನೆ. ನನ್ನ ಮಗಳು ಡ್ಯಾಡಿ ಆಡಿಸು ಅಂತ ಹೇಳಿಬಿಟ್ಟು ಆಡಿಸ್ತಾ ಇದ್ದಾರೆ. ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಬರುತ್ತೆ. ಆ್ಯಸ್ ಇವಾಗ ಅವ್ರಿಗೆ ಚಳಿ ಆಗಿದೆ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಹೋಗು ಮಗಳೇ, ನೀರಲ್ಲಿ ಒಂದ್ಸತಿ ಇಳ್ದಿದ ತಕ್ಷಣ ಚಳಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ. ನನಗಂತೂ ಸ್ವಿಮ್ಮಿಂಗ್ ಬರಲ್ಲ. ಬಟ್ ಆದರೂ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿ, ಬಾ ಸರಿ ನೀನೇನು ಸ್ವಿಮ್ ಮಾಡಬೇಡ, ಬಾ ಒಂದ್ಸತಿ ನೀರಲ್ಲಾದ್ರೂ ಇಳಿ ಅಂತ ಇದ್ರು. ಸೊ ಅದರಿಂದ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿದ್ರು ಅಂತ ಹೇಳಿಬಿಟ್ಟು ನಾನು ನೀರಲ್ಲಿ ಇಳಿದೆ. ಮತ್ತು ಇನ್ನೊಂದು ವಾಟರ್ ಅಲರ್ಜಿ ಬೇರೆ ಇದೆ. ಸೊ ನನಗೆ ಅಷ್ಟು ಬೇಗ ನಾನು ವಾಟರಲ್ಲಿ ಇಳಿಯಲ್ಲ. ಇಲ್ಲಿ ನೋಡಿ ಸಾಯ್ ಬೇಬಿ, ಅಮ್ಮಗೆ ಓಯ್ ಅನ್ಬಾರ್ದು ಅಲ್ಲ ಅಪ್ಪ. ನೀರು ಬಿತ್ತು ಮಮ್ಮಿಗೆ, ನೀರು ಬಿತ್ತು. ಸಾಯ್, ಯಾರ್ದು ಬರ್ಡೇ? ಹ್ಯಾಪಿ ಬರ್ಡೇ ಟು ಯು. ಯಾರ್ದು ಬರ್ಡೇ? ಮಮ್ಮಿದ ಬರ್ಡೇ, ಬೇಬಿದ ಬರ್ಡೇ? ನಿದ್ದೆ ಬರ್ತಿದೆ ಅವ್ರಿಗೆ. ಚಾಯ್ಮಾ ಹೋಗುವ. ಚಾಯ್ ಹ್ಯಾಪಿ ಹೋಗೋಣ ಬಾ, ಅಲ್ಲಿ ಹೋಗೋಣ ಬಾರ. ಇಲ್ಲೊಂದು ಹಿಡನ್ ಪಾಂಡ್ ಇದೆ, ನನಗೆ ತೋರಿಸ್ತೀನಿ. ರೆಸಾರ್ಟ್ ಒಳಗಡೆನೆ.
ಚಾಯ್ ಇಲ್ಲಿ ಬರ್ಡೇ ಬಾಯ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಅಕ್ಕೋ ಒದ್ದೆ ಹಂಗೆಲ್ಲ ಮಮ್ಮಿಗೆ ಹೇಳ್ಬಾರ್ದು. ಮಮ್ಮಿಗೆ ಹಂಗೆ ಹೇಳಿದ್ರೆ ಮಮ್ಮಿಗೆ ಕೋಪ ಬರುತ್ತೆ. ನಾವು ನೆಕ್ಸ್ಟ್ ಹೋಗ್ತಾ ಇರೋ ರೆಸಾರ್ಟ್ ಬಂದುಬಿಟ್ಟು ವೈತಿರಿ ಟೀ ವ್ಯಾಲಿ ಅಂತ ಹೇಳಿಬಿಟ್ಟು, ಇದು ಬಂದುಬಿಟ್ಟು ಡೂಮ್ ಸ್ಟೇ ಟೀ ಎಸ್ಟೇಟ್ ಮಧ್ಯ ಇದೆ. ಈ ರೆಸಾರ್ಟು ಅಷ್ಟೇ. ಒನ್ ಆಫ್ ಮೈ ಕಲೀಗ್ ಬಂದುಬಿಟ್ಟು ಇದನ್ನು ಸಜೆಸ್ಟ್ ಮಾಡಿದ್ದು. ನಾವೇನು ಇದನ್ನು ಯಾವುದೇ ರೀತಿ ಆ್ಯಪಲ್ಲೆಲ್ಲ ಏನೂ ಬುಕ್ ಮಾಡಿರಲಿಲ್ಲ. ಬಟ್ ದ ರೆಸಾರ್ಟ್ ವಾಸ್ ಇಟ್ಸ್ ವೆರಿ ಗುಡ್. ನಮಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದೇನೆಂದರೆ ನಮ್ಮ ವೆಹಿಕಲ್ನ ಬಂದುಬಿಟ್ಟು ಇದ್ರೊಳಗಡೆ ಅಲೋ ಮಾಡಲ್ಲ. ನಾವು ಒಂದು 10 to 15 ಕಿಲೋಮೀಟರ್ಸ್ ಆಚೆ ಬಂದುಬಿಟ್ಟು ನಮ್ಮ ವೆಹಿಕಲಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಜೀಪಲ್ಲಿ ಹೋಗಬೇಕು. ಯಾಕಂದರೆ ರೋಡ್ಸ್ ಬಂದುಬಿಟ್ಟು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಆದ್ದರಿಂದ ಅದು ಟೀ ಎಸ್ಟೇಟ್ ಮಧ್ಯ ಇರೋದು ಆ ರೆಸಾರ್ಟು. ಇದನ್ನು ಬಂದುಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ ಈ ವ್ಲಾಗಲ್ಲಿ. ಆ ರೆಸಾರ್ಟ್ ಏನಾದರೂ ನಿಮಗೆ ಬೇಕಂದರೆ ನನಗೆ DM ಮಾಡಿ ಆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ. ಆ ರೆಸಾರ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಇದೇನೇ ರೆಸಾರ್ಟು. ಫುಲ್ ಟೀ ಎಸ್ಟೇಟ್ ಮಧ್ಯೆ ಬರುತ್ತೆ ರೆಸಾರ್ಟು. ತುಂಬ ಚೆನ್ನಾಗಿತ್ತು. ಮತ್ತು ಫುಡ್ಡು ಅಷ್ಟೇ ಅಷ್ಟೊಂದು ವೆರೈಟಿ ಆಫ್ ಫುಡ್ಸ್ ಇಲ್ಲಿ ಸಿಗಲ್ಲ. ನಾವೇನು ಹೇಳ್ತೀವೋ ಚಪಾತಿ, ಗ್ರೇವಿ ಆ ಥರ ಮಾಡಿ ಕೊಡ್ತಾರೆ. ಸೊ ಅಷ್ಟೊಂದು ಮೆನ್ಯೂಸ್ ಏನು ಈ ಪ್ಲೇಸಲ್ಲಿ ಇಲ್ಲ. ಯಾಕಂದರೆ ಇದು ಬಂದುಬಿಟ್ಟು ತುಂಬ ಒಳಗಡೆ ಇರೋದು ರೆಸಾರ್ಟು. ಇದ್ರ ಫಾರೆಸ್ಟ್ ಮಧ್ಯ ಟೀ ಎಸ್ಟೇಟ್ ಇದೆ. ಸೊ ಅದ್ರ ಮಧ್ಯೆ ಇರೋದ್ರಿಂದ ಅಷ್ಟೊಂದು ಫುಡ್ ಮೆನು ಇಲ್ಲ. ನೀವು ಫುಡ್ ಮೆನು ಬೇಕು ಅಂದರೆ ದಯವಿಟ್ಟು ಈ ರೆಸಾರ್ಟಿಗೆ ಹೋಗ್ಬಿಡಿ. ಬಟ್ ದ ಥಿಂಗ್ ನೀವು ಟೀ ಎಸ್ಟೇಟು ಆ ಥರ ಮಧ್ಯೆ ಇರಬೇಕು ಅಂದರೆ ನೀವು ಈ ರೆಸಾರ್ಟ್ನ ಚಾಯ್ಸ್ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಅಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿದೆ. ಬಟ್ ಅಷ್ಟು ಮಳೆ ಬರ್ತಿರೋದ್ರಿಂದ ಅಷ್ಟು ಶೂಟ್ ಮಾಡಲಿಕ್ಕಾಗಿಲ್ಲ ನನ್ನ ಕೈಲಿ. ತುಂಬ ಅಂದರೆ ತುಂಬ ಡ್ರಿಸ್ಲಿಂಗ್ ಆಗ್ತಾನೇ ಇತ್ತು. ಬಟ್ ದ ವೆದರ್ ವಾಸ್ ವೆರಿ ಗುಡ್. ನನಗೆ ಈ ಥರ ವೆದರೇ ತುಂಬ ಇಷ್ಟ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನನ್ನ ಮಗನ ಹಾಗೆ ಒಂದು ಪಾರ್ಕಿಗೆ ಕರ್ಕೊಂಡೋದ್ರಿ. ಇದಕ್ಕೇನೋ ಪ್ಲೇಸ್ ಹೇಳ್ತಾರೆ, ನಾ ಈ ಪ್ಲೇಸ್ ಮರ್ತೋಗ್ಬಿಟ್ಟಿದ್ದೀನಿ ಏನಂತ ಹೇಳ್ಬಿಟ್ಟು. ಅಲ್ಲಿ ನನ್ನ ಮಗಳು ಮಂಕಿ ಇದೆ ಅಂತ ಓಡೋಗ್ತಾ ಇದ್ರೆ ನನ್ನ ಮಗ ಅಂತೂ ಆ ಮಂಕಿ ಜೊತೆನೇ ಮಾತಾಡ್ತಾ ಇಲ್ವಾ, ಅದು ಕಚ್ಬಿಡುತ್ತೆ ಮಂಕಿ. ಸಾಯ್ಮಾ ಅದ್ ಕಚ್ಬಿಡುತ್ತೆ ನಿನ್ನ. ನೂಡಲ್ಸ್ ನಿನ್ನ ಅದು ಕಚ್ಬಿಡುತ್ತೆ. ನೂಡಲ್ಸ್ ಇಲ್ಲಿ ನೋ, ಅದು ನಿನ್ನನ್ನೇ ನೋಡ್ತಾ ಇದೆ. ಆಟ ಆಡ್ಬೇಕಾ ನೀನು? ಅದು ಕಚ್ಬಿಡುತ್ತೆ. ಬಂದ್ಬಿಡುತ್ತೆ ಮಂಕಿ. ಕಮ್ ಸೂನ್. ಬನ್ನಿ ವಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವಿಜಯ್ ವ್ಲಾಗ್ಸ್. ಇವತ್ತು ವಯನಾಡಲ್ಲಿ ಸೆಕೆಂಡ್ ಡೇ. ಫಸ್ಟು ನಾವು ಲೇಕ್ ಹತ್ರ ನಿಲ್ಲಿಸಿದ್ರಿ, ಅಲ್ಲಿ ಬೋಟಿಂಗ್ ಮಾಡಿಕೊಂಡು ಬಂದ್ರಿ. ಇವಾಗ ನಾವು ಲಂಚಿಗೆ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಕಬಾಬ್, ಬಟರ್ ಕುಂಚ ಮತ್ತು ಗೋಬಿ ಏನೋ ತರಿಸಿದ್ದಾರೆ. ಇವಾಗ ನಾವು ನೆಕ್ಸ್ಟು ಸ್ಟೇಬಲ್ ವಿಲೇಜ್ಗೆ ಹೋಗ್ತೀವಿ. ಸ್ಟೇಬಲ್ ವಿಲೇಜಲ್ಲಿ ಏನೇನಿದೆ ಟ್ರೈಬಲ್ ವಿಲೇಜ್ ಏನೇನಿದೆ ಅಂತ ನೋಡೋಣ. ಅದೇ ನಾವು ಫಸ್ಟು ಲೇಕ್ ಮುಗಿಸ್ಕೊಂಡು ನಾವು ಹನಿಬಿ ಮ್ಯೂಸಿಯಂ
ಮ್ಯೂಸಿಯಮ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿ ಹನಿ ಎಲ್ಲ ಟೇಸ್ಟ್ ಮಾಡಿದ್ರು. ಡಿಫ್ರೆಂಟ್ ವೆರೈಟಿ ಆಫ್ ಹನಿ ಇತ್ತು. ಆಮೇಲೆ ನಾವು ಒಂದು ಬಾಟಲ್ ಆಫ್ ಅದು ಫೈವ್ ಬಾಟಲ್ ಆಫ್ ಹನಿ ಡಿಫ್ರೆಂಟಾಗಿ ತೊಗೊಂಡ್ವಿ. ಜಾಸ್ತಿ ಹನಿ ಇತ್ತು. ಒಂದೊಂದಾಗೂ ಟೇಸ್ಟ್ ಕೊಡ್ತಿದ್ರು. ಆವಾಗ ನಾವು ಟೇಸ್ಟ್ ಮಾಡಬೇಕು, ಆಮೇಲೆ ನಾವು ತೊಗೊಳ್ಬೇಕು. ಎಲ್ಲ 100-200 ಆ ಥರನೇ ಇದೆ. ನೀವೇನಾದರೂ ವೈನಾಡಿಗೆ ಬಂದರೆ ನೀವು ಹನಿ ಬಿ ಮ್ಯೂಸಿಯಮ್ಗೆ ಹೋಗಿ, ಚೆನ್ನಾಗಿದೆ. ಹನಿ ಎಲ್ಲ ವೈನಾಡಲ್ಲಿ ತಗೊಳ್ಳಿ, ಸೂಪರಾಗಿದೆ. ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ಇಲ್ಲಿವರೆಗೂ ಸ್ಟಾಪ್ ಮಾಡ್ತಿದ್ದೀನಿ. ಇನ್ನು ವ್ಲಾಗ್ ಕಂಟಿನ್ಯೂ ಆಗಿ ಈ ವಿಡಿಯೋ ಬಂದ್ಬಿಟ್ಟು ನಾವು ಶೂಟ್ ಮಾಡಿದಾಗ 2 PM ನೋಡಿ ಯಾವ ಥರ ಫಾಗ್ ಬರ್ತಿದೆ ಅಂತ ಹೇಳಿಬಿಟ್ಟು. ಸೀರಿಯಸ್ಲಿ ಫುಲ್ ಫಾಗು. ಬೈ 2 o'clockಗೆ ಈ ಥರ ಫಾಗು. ಏನೋ ಒಂದು ಅರ್ಲಿ ಮಾರ್ನಿಂಗ್ ಒಂದು 5 o'clock ಥರ ಇದೆ, ಬಟ್ ಇಟ್ಸ್ 2 PM. ಏನಕ್ಕೆ ಎತ್ಕೋಬೇಕು? ಹೆಂಗಿದೆ ಬ್ರೇಕ್ಫಾಸ್ಟ್? ಸಾಯ್, ಏನು ತಿಂತಿದ್ದೀರಾ? ಚಾಕೋಸಾ? ಇಡ್ಲಿ ದೋಸೆ ಅಲ್ಲಿದೆ ನೋಡಿ, ತಿನ್ನು ಮಗಳು. ನೀನು ಇವ್ರಿಗೆ ತಿನ್ಸೋದೇ ಆಗೋಗ್ಬಿಟ್ಟಿದೆ. ನನ್ನ ತಟ್ಟೆ ಫುಲ್ ಖಾಲಿ ಇದೆ. ಹೇಳು, ಏನೋ ಹೇಳಕ್ಕೆ ಬರ್ತಿದ್ಯಾ? ಹೇಳು. ಆಮ್ಲೆಟ್ ಯಾರಿಗದು? ಆಮ್ಲೆಟ್ಟು? ಹೇಳು, ಏನೋ ಹೇಳಕ್ಕೆ ಬಂದಲ್ಲ. ನಮಗಿನ ಜೋರಾಗಿ ಹೊಡಿಯೋದೇ ನಮ್ಮ ಹೆಂಡ್ತಿ ಅಂತನಾ? ಹೇಳು ಹೇಳು, ಪರವಾಗಿಲ್ಲ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವಿಜಯ್ ಬ್ಲಾಗ್ಸ್. ಇವತ್ತು ವಯನಾಡಲ್ಲಿ 3rd ಡೇ. ಇವತ್ತು ರೆಸಾರ್ಟ್ ಚೆಕ್ಔಟ್ ಆಗ್ಬಿಟ್ಟು ಬಂದ್ರಿ. ಇವಾಗ ಗೇಮ್ಸ್ ಆಡೋಣ ಅಂತ ಬಂದಿದ್ರಿ. ಬ್ಯಾಡ್ ಲಕ್ ಐತೆ ನನಗೆ. ಯಾಕಂದರೆ ನಾನು 18 kgs ಇದ್ದೀನಿ. ಅವ್ರು ಹೇಳಿದ್ರು 40 ಮೇಲೆ ಇರಬೇಕು ಅಂತ. ನಾನು ಬರೀ 18 ಇದ್ನಲ್ಲ, ಅದಕ್ಕೆ ಅಲೌ ಮಾಡಿಲ್ಲ. ಇವಾಗ ಬೇರೆ ಕಡೆ ಹೋಗ್ತಿದ್ದೀವಿ, ನೋಡೋಣ ಅಲ್ಲಿ ಏನೇನಿರುತ್ತೆ ಅಂತ. ನೋಡಿ, ಫುಲ್ಲು ಗಿಡಗಳೇ ಫುಲ್ಲು ಇರೋದು ನೋಡಿ. ಸೊ ಅಲ್ಲೇನೇನಿರುತ್ತೆ ಅಂತ ನೋಡೋಣ. ಇವಾಗ ಎಡಕಲ್ಲು ಗುಡ್ಡ ಕೇವ್ಸ್ಗೆ ಬಂದಿದ್ದೀವಿ. ಇಲ್ಲೂ ಜಿಪ್ ಲೈನು, ಇಲ್ಲೆಲ್ಲ ಕಡೆ ಜಾಸ್ತಿ ಜಿಪ್ ಲೈನು ಮತ್ತು ಸ್ವಿಂಗು ಅದೇ ಥರ ಇದೆ. ಇಲ್ಲಿ ಜೀಪ್ ಸಫಾರಿಗೆ ಅಂತ ಬಂದ್ರಿ, ಬಟ್ ಜೀಪ್ ಸಫಾರಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ನೋಡೋಣ ಮುಂದೆ ಹೋಗ್ಬಿಟ್ಟು ಏನಿದೆ ಅಂತ ಹೇಳಿಬಿಟ್ಟು. ಇಲ್ಲಿಂದ 1.5 ಕಿಲೋಮೀಟರ್ ವಾಕ್ ಮಾಡಬೇಕು. ಬರೋರ್ನ ಕೇಳಲ್ಲ, ಇಟ್ಸ್ ವರ್ತ್ ಅವ್ರ ನಾಟ್ ಅಂತ. ವರ್ತಾಗೆ ಇರುತ್ತೆ, ಬಾ ಹೋಗಿ ನೋಡೋಣ. 1.5 ಕಿಲೋಮೀಟರ್ ಈ ನನ್ನ ಮಗನ ಎತ್ಕೊಂಡು ನಡಿಬೇಕಲ್ಲ. ಸಾಯಿ ನಡೀತಾನೆ, ಇವಾಗ ಎದ್ಬಿಟ್ಟಿದ್ದಾರೆ. ಸರ್, ಹಲೋ ಸರ್, ಶೂ ಹಾಕ್ಕೊಂಡು ನಡೀರಿ ಸರ್. ನೂಡಲ್ಸ್, ನೂಡಲ್ಸ್. ಎಡಕಲ್ಲು ಕೇವ್ಸ್ 1.5 ಕಿಲೋಮೀಟರ್ ವಾಕಿಂಗು. ಇದೇ ಥರ ಜಸ್ಟ್ ಲೈಕ್ ಟ್ರಕ್ಕಿಂಗ್. ವಿಜಯ್ ಹೆಂಗನ್ಸ್ತಾರೆ?
ಬಿಡು. ಹಾ, ಎಕ್ಸ್ಪೀರಿಯನ್ಸ್ ನಿನಗೆ ಹೆಂಗಿದೆ? ನನಗ ಹೀಲ್ಸ್ ಹಾಕೊಂಡು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದೆಯಾ ಮಮ್ಮಿನ. ಅದಕ್ಕೆ ಹೇಳಿ ತಗೋ ಏನ ಇದು ಶೂಸ್ ಹಾಕೊಂಡ್ರೇನು ಹತ್ತಕ್ಕಾಗಲ್ಲ. ಇದು ಯಾಕಂದ್ರೆ ದೊಡ್ಡದಾಗಿದೆ ಅದಕ್ಕೆ. ಓಕೆ, ನಡಿ ನಡಿ, ಬೇಗ ನಡಿ. ಯಾರೆಲ್ಲ ಶಬರಿಮಲೆಗೆ ಯಾರು ಹೋಗಕ್ಕಾಗಲ್ವೋ ಎಡಕಲ್ ಕೇವ್ಗೆ ವಿಸಿಟ್ ಮಾಡಿ, ಸೇಮ್ ರೂಟ್. ಶಬರಿಮಲೆಗೆ ಹೋಗೋದು ಇದೇ ಥರ ಇರುತ್ತಾ? ಅಪ್ಪೋ, ಇವಾಗ ನಮ್ಮಪ್ಪ ಅದೇ ಥರ ಅರ್ಪಿಸ್ಕೊಂಡು ಹೋಗ್ತಿತ್ತು ಸ್ವಲ್ಪ ಹೊತ್ತು. ನನ್ನ ಮಗಳು ಹೋದಾಗ ನನ್ನ ಹಸ್ಬೆಂಡ್ ಇದೇ ಥರ ಅವಳನ್ನ ಕುಣಿಸ್ಕೊಂಡು ಹೋಗಿದ್ದಾರೆ. ಸೊ ಅದೇ ನನ್ನ ಮಗಳು ಹೇಳ್ತಾ ಇದ್ದಾರೆ. ಮಗ್ನೆ ಚಾಯ್ ಸಾಯ್, ಮಮ್ಮಿ ಈಸ್ ಗೋಯಿಂಗ್ ಬ್ಯಾಕ್, ಬಾಯ್ ಸಾಯ್. ನಮ್ಮಮ್ಮಗೆ ಗೊತ್ತಿಲ್ಲ ಈ ಪ್ಲೇಸು, ಯಾರೋ ಒಬ್ರು ಹೇಳಿದ್ರು ಅಂತ ಇಲ್ಲಿ ಬಂದಿದ್ದೀವಿ. ನಮ್ಮಮ್ಮಗೆ ಗೊತ್ತಿರಲಿಲ್ಲ ಈ ಪ್ಲೇಸು. ಸೊ ಹೀಲ್ಸ್ ಹಾಕೊಂಡು ಬಂದ್ಬಿಟ್ಟವ್ರೆ. ಇವಾಗ ನಮ್ಮಮ್ಮಗೆ ಕಷ್ಟ ಆಗ್ತಿದೆ ತುಂಬ, ಚಪ್ಪಲಿ ಬಿಚ್ಕೊಂಡು ಹತ್ತವ್ರೆ. ಸೊ ನಮ್ಮಮ್ಮ ನಮ್ಮಪ್ಪನ ಚಪ್ಪಲ್ ಹಾಕೊಂಡು ಬರ್ತಾವ್ರೆ ನೋಡಿ. ನಮ್ಮಪ್ಪ ಬರೀ ಕಾಲಲ್ಲಿ ಬರ್ತಿರೋದು ರೀಚ್ ಆಗ್ಬಿಟ್ರಿ ಕೆಳಗಡೆ. ನೋಡಿದ್ರಾ? ಟ್ರಕ್ಕಿಂಗ್ ಮಾಡಿಬಿಟ್ಟು ಬಂದ್ಬಿಟ್ಟು ಸುಸ್ತಾಗಿದ್ದಾನೆ, ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಆಲ್ರೆಡಿ 2 ಸತಿ ಎಡವು ಬಿದ್ದ. ಅಪ್ಪು, ಹೆಂಗಿತ್ತು ಟ್ರಕ್ಕಿಂಗು? ಹಾಂ, ಏನು ಐಸ್ ಕ್ರೀಮ್ ತಿಂತಿದ್ಯಾ? ಹಲೋ ಏಪ್ರಿಲ್, ಹೇಗಿತ್ತು? ನಿನ್ನ ತಮ್ಮ ಹೇಗೆ ಬಿದ್ದ? ಚಾಯ್, ಹೇಗಿದೆ ಐಸ್ ಕ್ರೀಮು? ಮಮ್ಮಗೆ ಐಸ್ ಕ್ರೀಮ್ ತಿನ್ಸು ಬೇಬಿ. ಕೊಡಲ್ಲ ನೀನು ನನಗೆ? ಮಮ್ಮಗೆ ಐಸ್ ಕ್ರೀಮ್ ಕೊಡಲ್ಲ? ನೋ. ಎಲ್ಲಿ? ಅದಿರ್ಲಿ, ಐಸ್ ಕ್ರೀಮ್ ಮೇಲ್ ಬೀಳುತ್ತೆ. ಟಿಶ್ಯೂ ಹಾಕೊಳ್ಳಿ. ಚಿಕನ್ ಮ್ಯಾಗಿ ಮೋಮೋಸ್. ಊಟ ಆಯ್ತಾ? ಕರೆಕ್ಟಾಗಿ ಟೈಮ್ ಮೇವು ಬಿಡ್ಬೇಕಲ್ಲ ಹೊಟ್ಟೆಗೆ, ಇಲ್ಲಾಂದ್ರೆ ನನ್ನ ತಲೆ ತಿಂತೀರಾ. ಈಗೇನು ಕಡಿಮೆ ಏನಿದ್ದೀರಾ? ಈಗಾದ್ರೂ ಕೇಳ್ದಲ್ಲ. ಸೊ ಇವಾಗ ವಯನಾಡು ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ನಮ್ಮ ಪಯಣನ ಸಾಗಿಸ್ತಾ ಇದ್ದೀವಿ. ಸೊ ಹಾಗೆ ಬ್ಯಾಂಗ್ಳೂರ್ಗೆ ಬರಬೇಕಾದ್ರೆ ನಾವು ತಿರ್ಗಾ ಫಾರೆಸ್ಟ್ ಏರಿಯಾದಲ್ಲೇ ಬರಬೇಕು. ಸೊ ಹಾಗೆ ಬರ್ತಿರ್ಬೇಕಾದ್ರೆ ನಮಗೆ ಅಷ್ಟೊಂದು ಅನಿಮಲ್ಸ್ ಕಾಣಿಸಿಲ್ಲ, ಬಟ್ ಜಿಂಕೆ ಆ ಥರ ಕಾಣಿಸ್ತು. ಮತ್ತು ನಮಗೆ ವಯನಾಡು ವೆದರ್ಗೂ ಬ್ಯಾಂಗ್ಳೂರ್ ವೆದರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗೆ ಮೈಸೂರಿಗೆ ಬರ್ತಾ ನಾವು ಚಾಕ್ನಾಗ ಒಂದು ಸ್ಟಾಪ್ ಕೊಟ್ರಿ. ಯಾಕಂದರೆ ಇಲ್ಲಿ ಚಾಕ್ನ ಫೇಮಸ್ ಅಂತ ನಾನು ಹೇಳಿದೆ, ಚಾಕ್ನ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಚಾಕ್ನಾಗೆ ಹಾಗೆ ಒಂದು ಸ್ಟಾಪ್. ತುಂಬ ಜನ ಇದ್ರು. ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ. ತುಂಬ ಕ್ರೌಡ್ ಇತ್ತು ಅಂತ ನಾವು ಹೋಗೋಕ್ಕೆ ಹೋಗಿಲ್ಲ. ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಚಾಕ್ನ ಬೇಕಂದರೆ ನಾವು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ವೆಯ್ಟ್ ಮಾಡಬೇಕು. ತುಂಬ ಕ್ರೌಡ್ ಇರುತ್ತೆ, ಯಾಕಂದರೆ ತುಂಬ ಜನ ಬಂದಿರ್ತಾರೆ ಚಾಕ್ನ ಟೇಸ್ಟ್ ಮಾಡಲಿಕ್ಕೆ. ತುಂಬ ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ತೊಗೊಂಡು ಬರ್ತಾ ಇದ್ದಾರೆ ನೋಡಿ ಅವರು. ಸುಂದರ ಸುರ ಸುಂದರ ಹೀರೋನ ಹೊಸ ಜಮಾನ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು.